ಬಂತು ಅಂತಾನೆ. ಯಾವೂರ? ಸಿದ್ದಾಪುರದ. ಇಲ್ಲಿಗೆ ಬಂತು, ದಾರಿ ತಪ್ಪಿ ಬಂತು. ಅಗ್ನಿ, ಚಿಕ್ಕ ಮಕ್ಕಳೇ ಚಂದ. ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಇನ್ನೊಬ್ರಿಗೂ ಮೋಸ ಮಾಡೋದು ಗೊತ್ತಿಲ್ಲ. ದೊಡ್ಡವ್ರೆ ಕಳ್ಳನ ಮಕ್ಕಳು, ಕಂತ್ರಿ ಕೆಲಸ ಮಾಡೋರು. ಅಪ್ಪ, ಶತ್ರು ಮಗುನ ಹೊಗಳ್ತಾ ಇದೆಯಾ? ನಮ್ಮ ಶತ್ರುಗಳನ್ನ ನಾವು ಹೊಗಳಬೇಕು ಅಗ್ನಿ, ಆಗ್ಲೇ ನಾವು ಎತ್ತರಕ್ಕೆ ಬೆಳೆಯೋದು. ಈಗೇನ್ ಮಾಡೋದು ಅಪ್ಪ ಈ ಮಗುನ? ಇರು ಅಗ್ನಿ, ಯಾಕೆ ಶತಾಬ್ದಿ ಎಕ್ಸ್ಪ್ರೆಸ್ ತರ ಓಡ್ತಾ ಇದೆಯಾ? ಮೊದಲು ಮಗು ಜೊತೆ ಆಡಬೇಕು, ಅದಕ್ಕೆ ಜೀವನ ಏನು ಅಂತ ಹೇಳ್ಕೊಡ್ಬೇಕು. ನೋಡು, ಈ ಪ್ರಪಂಚ ಬಹಳ ಕ್ರೂರವಾಗಿದೆ. ಇಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ. ನಾಳೆ ನೀನು ದೊಡ್ಡವನಾದ್ಮೇಲೆ ಏನಾದರೂ ಮಾಡಬೇಕು ಅಂದ್ರೂ ನಿನಗೇನು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ಕೊಡ್ಬೇಕು. ಅಂದ್ರೆ ಮ್ಯಾಟರು ಸಿಂಪಲ್ ಅಗ್ನಿ. ಮಗುಗೆ ಸ್ವಲ್ಪ ಸರಿಯಾಗಿ ಗುಡ್ ಬೈ ಹೇಳಬೇಕು, ನೋವು ಮಾಡದೆ ಅದನ್ನ ಮೇಲಕ್ಕೆ ಕಳಿಸ್ಬೇಕು. ಮಕ್ಕಳು ಡಾಕ್ಟರ್ ಇರ್ತಾರಲ್ಲ, ಅವರು ಮಾತಾಡ್ತಾ ಮಾತಾಡ್ತಾ ಇಂಜೆಕ್ಷನ್ ಚುಚ್ತಾರಲ್ಲ, ಹಾಗೆ ಮಾತಾಡ್ತಾ ಮಾತಾಡ್ತಾನೇ ಮೇಲಕ್ಕೆ ಕಳಿಸ್ಬೇಕು. ಪಾಪ ಪಾಪು, ಈ ಪ್ರಪಂಚ ಸರಿಗಿಲ್ಲ. ಮೇಲೆ ಸ್ವರ್ಗ ಅಂತಿರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸಾರಿ, ನನಗೆ ನಿನಗೆ ಏನು ದುಶ್ಮನಿ ಇಲ್ಲ, ಆದ್ರೂ ಮೇಲಕ್ಕೆ ಕಳಿಸ್ತಾ ಇದ್ದೀನಿ. ಯಾಕೆ ಗೊತ್ತಾ? ನೀನು ಸೂರ್ಯನಾರಾಯಣ ವಸಿಷ್ಠ ನಮ್ಮ ಮಗ ಅಷ್ಟೇ. ಟಾಟಾ, ಗುಡ್ ಬೈ, ಸಿ ಯು. ಏ ಜಡ, ವಿಡಿಯೋ ಕಾಲ್ ಮಾಡ್ಕೊಡೋ. ಏನೋ ಮಾತಾಡ್ತಿದ್ಯಾ? ಕರೆಕ್ಟಾಗಿ ಏನಾಯ್ತು ಅಂತ ಹೇಳು. ಅಮ್ಮು, ಇಂಥ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಚಿಕ್ಕಪ್ಪ ಮತ್ತೆ ಪಾಪನ ಯಾರೋ ರೋಡಿಗಳು ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಅಣ್ಣ, ಕಾರ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ? ಅಯ್ಯೋ, ಆ ಗಾಬರಿಲಿ ಅದನ್ನ ನೋಡೋದಕ್ಕಾಗ್ಲಿಲ್ಲ ಅಮ್ಮು. ಇನ್ನು ಲೇಟ್ ಮಾಡೋದು ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಯಾವುದೋ ಅನ್ನೋ ನಂಬರಿಂದ ವಿಡಿಯೋ ಕಾಲ್ ಬರ್ತಾ ಇದೆ. ಕಿಡ್ನಾಪ್ ಮಾಡ್ದವ್ರೆ ಇರ್ಬೋದು. ವಿಡಿಯೋ ಕಾಲ? ಅಮ್ಮು, ರಿಸೀವ್ ಮಾಡಿ ಮಾತಾಡು. ಹಲೋ, ನಿಮ್ಮ ಮನೆಯ ಮುದ್ದಿನ ಕಂದ ನನ್ನ ಅಂಗಳದಲ್ಲಿ ಆಟ ಆಡ್ತಾ ಇದೆ, ನೋಡ್ತೀರಾ?
ನಿಮಗೆ ಇನ್ನೊಬ್ಬರು ಪರಿಚಯ ಮಾಡಬೇಕು. ಯಾರು ಅಂತ ಗುರ್ತಿಡಿದ್ರಾ? ಹಲೋ, ನೀವು ಕರೆ ಮಾಡಿರುವ ಚಂದಾದಾರರು ನಿಮ್ಮ ಮಗುವನ್ನು ಹಾಗೂ ನಿಮ್ಮ ತಂದೆಯನ್ನು ಕಿಡ್ನಾಪ್ ಮಾಡಿದ್ದಾರೆ. ನೀವು ಏನ್ ಬೇಕು ನಿಮ್ಗೆ? ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕಿದ್ರು ನಾವು ಕೊಡ್ತೀವಿ. ಪ್ಲೀಸ್ ನಮ್ಮ ತಂದೆಗೆ ನಮ್ಮ ಮಕ್ಕಳಿಗೆ ಏನು ಮಾಡಬೇಡಿ ಪ್ಲೀಸ್. ಅಯ್ಯೋ ಪಾಪ ಮೇಡಮ್, ನಾನು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಕಲ್ತಿದ್ದೀನಿ. ಪುತ್ರ ಶೋಕಂ ಚಿರನ್ನಾಸ್ತಿ ಅಂತ. ಅಂದ್ರೆ ನಮ್ಮ ಮಕ್ಕಳ ಸಾವು ನಾವು ಸಾಯೋವರೆಗೂ ಮರೆಯೋದಿಲ್ವಂತೆ. ನನಗೂ ಸಂಸ್ಕೃತ ಬರಲ್ಲ ಮೇಡಮ್, ಸೋಷಿಯಲ್ ಮೀಡಿಯಲ್ಲಿ ಕಲ್ತ್ಕೊಂಡಿದ್ದು. ಆದ್ರೆ ಒಂದಂತೂ ನಿಜ ಮೇಡಮ್, ಮಕ್ಕಳ ಸಾವು ನಮ್ಮನ್ನ ತುಂಬಾ ಕಾಡುತ್ತೆ. ಯಾರು ನೀವು? ಏನ್ ಬೇಕು ನಿಮ್ಗೆ? ಪ್ಲೀಸ್ ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ, ನಾವು ಕೊಡ್ತೀವಿ. ನಮ್ಮ ಅಪ್ಪ ಮಗುಗೆ ಏನು ಮಾಡಬೇಡಿ ಪ್ಲೀಸ್. ಮೇಡಮ್, ನಾನು ಅಗ್ನಿ ಅಂತ ಇದ್ದಾರಲ್ಲ, ಅವ್ರ ತಂದೆ ಬೆಟ್ಟಪ್ಪ. ಸೂರ್ಯನಾರಾಯಣ, ನಮ್ಮ ಅಪ್ಪ ಅಮ್ಮನ್ಗೆ ಜೀವನ ಓದಿ ಶಿಕ್ಷೆ ಕೊಡಿಸ್ತೀಯಾ? ನಿನ್ಗೆ ನಾನ್ ಶಿಕ್ಷೆ ಕೊಡ್ತೀನಿ. ನಿನ್ನ ನಿನ್ನ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ. ಇನ್ನೊಂದು ವಿಷಯ ಮೇಡಮ್, ನೀವು ನನ್ನನ್ನ ಹಣದಲ್ಲಿ ತುಲಾಭಾರ ಮಾಡಿದ್ರು ನಾನು ನಿಮ್ಮ ಮಗು ಹಾಗೂ ನಿಮ್ಮ ತಂದೆಯನ್ನ ಕೊಡಲ್ಲ. ಏಯ್, ಜಾಸ್ತಿ ಮಾತಾಡಬೇಡ. ನಿನ್ನೆ ಹುಡ್ಕೋದೇನು ತುಂಬ ಕಷ್ಟ ಅಲ್ಲ. ಹಲೋ, ನಾನು ಕೊಟ್ಟಿರೋ ಭಿಕ್ಷೆಯಲ್ಲಿ ಬದುಕ್ತಿರೋ ಬಚ್ಚ ನೀನು. ನಿನಗಿಷ್ಟೆಲ್ಲ ಬಿಲ್ಡಪ್ ಬೇಕೇನೋ? ನಿಮ್ಮ ಮನೆಯಲ್ಲಿರೋದು ಇಬ್ಬರೇ ಗಂಡಸರು, ಒಂದು ಸೂರ್ಯನಾರಾಯಣ್, ಇನ್ನೊಂದು ವೇದಾಂತ್. ಉಳಿದವರೆಲ್ಲ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ನೋಡಿ, ನಿಮ್ಗೇನ್ ಬೇಕು ಕೇಳಿ, ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ನನ್ನ ಮಗ ತೇಜಸ್ ಬೇಕು. ಆಗಲ್ಲ ಅಲ್ವಾ? ಸತ್ತವ್ರನ್ನ ಬದುಕಿಸೋದಕ್ಕೆ ಆಗೋದಿಲ್ಲ ಅಲ್ವಾ? ನಾನು ಅಷ್ಟೇ. ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ನಿಮ್ಮ ಮಗುನ ಕೊಡಲ್ಲ.
ಕಾಂತ ನಿಮ್ಗೇನ್ರಿ ಆಯ್ತು? ಹುಷಾರಾಗಿದ್ದೀರಾ ಅಲ್ವಾ? ಕಾಂತ ಸಾರ್ಥಕ್ ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು, ಆದರೆ ನನಗೇನು ಕೇಳಿಸ್ತಾನೆ ಇಲ್ಲ. ಯಾರದು? ಮಗು ಕೊಡಿ. ಅಯ್ಯೋ, ಮಗುನ ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ? ಗುಂಡಣ್ಣ, ವಿರಾಟ ಅಗ್ನಿ, ಅಗ್ನಿ, ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ಆ ಮಗು ಏನು ಮಾಡಿಲ್ಲ, ಅದಿನ್ನು ಹಾಲ್ಗೆಲ್ಲ ರಸಳೆ ಕಣೋ. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ಪ್ಲೀಸ್ 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 ಕೇಳ್ಕೊತೀನಿ. ದಯವಿಟ್ಟು ನಿನ್ ಕೈ ಮುಗಿತೀನಿ. ದಯವಿಟ್ಟು ಅಗ್ನಿ, ಪ್ಲೀಸ್ ನನಗೇನಾದ್ರೂ ಮಾಡೋ. ಏ ಅಗ್ನಿ, ಕೇಳೋ, ನನ್ನ ಮಾತು ಕೇಳೋ. ಪಾಪ ಅದು ಈಗ ತಾನೇ ಹುಟ್ಟಿರೋ ಮಗು ಕಣ. ಅಯ್ಯೋ, ಈಗ ತಾನೇ ಕಂಡ್ಬಿಡ್ತಾ ಇದೆ ಕಣ. ದಯವಿಟ್ಟು ನನ್ನ ಮಾತು ಕೇಳೋ. ಬಿಟ್ಬಿಡ್ರಪ್ಪ. ಅಯ್ಯೋ ಪ್ಲೀಸ್ ನಿಮ್ ಕೈ ಮುಗಿತೀನಿ. ಪ್ಲೀಸ್ ಕಣ್ರಪ್ಪ, ಚಿಕ್ಕ ಮಗು ಅದು. ಆ ಮಗು ಜೊತೆ ಆಟ ಆಡ್ಬೇಡಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನಿನ್ ಮೊಮ್ಮಗು ಇವತ್ತು ಯಾಕಿಲ್ಲಿದೆ ಗೊತ್ತಾ ನಿನ್ಗೆ? ಹಲೋ ಮಂಜುನಾಥ್, ನಾನು ಯಾರು ಗೊತ್ತಾ? ಅಗ್ನಿ ತಂದೆ ಬೆಟ್ಟಪ್ಪ. ಮಂಜುನಾಥ್, ವಾಚ್ಮನ್ ಮಂಜುನಾಥ್. ಮಗ ತೇಜಸ್ಸನ್ನ ಕೊಂದಿದ್ದಕ್ಕೆ ನಿನಗೆ ಶಿಕ್ಷೆ ಆಗ್ಬೇಡ್ವಾ? ನೋಡಿ, ನಿಮ್ಮ ಮಗ ತೇಜಸ್ಸನ್ನ ಕೊಂದಿದ್ದಕ್ಕೆ ನನ್ನನ್ನು ಸಾಯಿಸಿ, ಆದ್ರೆ ನನ್ನ ಮೊಮ್ಮಗು ವಿರಾಟ ದಯವಿಟ್ಟು ಬಿಟ್ಬಿಡಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಪ್ಲೀಸ್. ಓ, ನೀವು ಈ ರೂಟಲ್ಲಿ ಬರ್ತಿದ್ದೀರಾ? ಸರಿ, ನಾನು ಅದೇ ರೂಟಲ್ಲಿ ಬರ್ತೀನಿ. ಹಲೋ ಮಿಸ್ಟರ್ ಮಂಜುನಾಥ್. ಬನ್ನಿ
ನೋಡಿ, ಇವ್ರುಗಳಿಗೆ ಮ್ಯಾನರ್ಸೇ ಇಲ್ಲ. ಬನ್ನಿ ಮಂಜುನ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನನಗೆ ನನ್ನ ಮೊಮ್ಮಗು ಕೊಟ್ಬಿಡಿ. ಮನೇಲೆಲ್ಲ ಗಾಬರಿ ಆಗಿರ್ತಾರೆ, ಮಗು ಕಳೆದೋಗಿದೆ ಅಂತ. ದಯವಿಟ್ಟು ಸರ್ ನನ್ನ ಮೊಮ್ಮಗುನ ಕೊಟ್ಬಿಡಿ ಸರ್, ನಮ್ಮ ಪಾಡಿಗೆ ನಾವು ಹೊರಟೋಗ್ತೀವಿ ಪ್ಲೀಸ್. ಹೋಗ್ಬೋದು, ಕೂತ್ಕೊಳ್ಳಿ. ಕೂರೋದು ಗಿರೋದೇನು ಬೇಡ ಸರ್, ನನ್ನ ಮೊಮ್ಮಗುನ ಕೊಟ್ಟರೆ ನಾವು ಹೊರಟ್ಬಿಡ್ತೀವಿ ಸರ್. ಶಟ್ ಅಪ್. ನಿನ್ನನ್ನು ಬಿಟ್ಬಿಡ್ಬೇಕಾ? ನನ್ನ ಮಗನ್ನ ಬೀದಿ ನಾಯಿ ತರ ಕೊಂದಿಯಲ್ಲ, ನಿನಗೆ ಚೇರ್ ಹಾಕಿ ಕೂರಿಸ್ಬೇಕಾ? ಮಕ್ಕಳ ಸಾವನ್ನ ನೋಡೋದು ಎಷ್ಟು ಕಷ್ಟ ನಿನಗೆ ಗೊತ್ತೇನೋ? ಅವು ಸತ್ತ ಮೇಲೆ ನಮಗೆ ಪಿಂಡ ಇಡ್ತಾರೆ, ಆದ್ರೆ ನಾನು ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನಗೆ ನಿಮ್ಮ ದುಃಖ ಏನು ಅಂತ ಅರ್ಥ ಆಗತ್ತೆ. ಇಲ್ಲ, ನಿನಗೆ ನನ್ನ ದುಃಖ ಅರ್ಥ ಆಗಲ್ಲ. ಈಗ ಅರ್ಥ ಆಗುತ್ತೆ, ನೋಡ್ತಾ ಇರು. ಪ್ಲೀಸ್ ಸರ್, ದಯವಿಟ್ಟು ಸರ್ ನಿಮ್ಮ ಕೈ ಮುಗಿತೀನಿ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಸರ್, ಪ್ರಪಂಚನೇ ನೋಡದೇ ಇರೋ ಮಗು ಸರ್, ಇಷ್ಟೊಂದು ಕ್ರೂರಿ ಆಗಬೇಡಿ ಸರ್. ಮನುಷ್ಯರಾದವ್ರು ಯಾರು ಹೀಗೆ ಮಾಡಲ್ಲ ಸರ್. ಏಯ್, ನನ್ನನ್ನು ಮನುಷ್ಯ ಅಂತ ಯಾರೋ ಅಂದಿದ್ದು? ನಾನು ನರರೂಪ ರಾಕ್ಷಸ, ನಿನ್ನ ಬೀಗ ದ ಗ್ರೇಟ್ ಸೂರ್ಯನಾರಾಯಣ. ಅವನು ನನ್ನನ್ನು ನರರೂಪ ರಾಕ್ಷಸನಾಗಿ ಮಾಡಿದ್ದು. ಅವನ ಮನತನದ ಕೊನೆಯ ಕುಡಿ ಇದು ಉಳಿಬಾರ್ದು. ಸರ್ ಪ್ಲೀಸ್ ಸರ್, ದಯವಿಟ್ಟು ನನ್ನ ಮೊಮ್ಮಗನ ಬಿಟ್ಬಿಡಿ ಸರ್, ಅದಕ್ಕೇನು ಮಾಡಬೇಡಿ ಸರ್. ಅದಿನ್ನೂ ಹಾಲುಗಲ್ಲದ ಸೊಳೆ, ಅದಕ್ಕೆ ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇನ್ನೂ ಬದುಕನ್ನು ನೋಡಿಲ್ಲ ಸರ್. ಅದು ನನ್ನ ಮೊಮ್ಮಗಿಗೆ ಏನಾದರೂ ಆದ್ರೆ ನನ್ನ ಮಗಳು ಬದುಕೋದಿಲ್ಲ ಸರ್. ವೇದಾಂತ ಅಷ್ಟು ಅಂಶ ಕೊಡಿ ಸರ್, ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಸರಿ, ಹಾಗಾದ್ರೆ ಮಗುನ ಉಳಿಸ್ತೀನಿ. ಅದ್ರ ಬದಲಾಗಿ ನಿನ್ ಜೀವ ಕೊಡ್ತೀಯಾ?